ಹಲೋ ನಮಸ್ಕಾರ. ಲಕ್ಷ್ಮೀರಾಮ್ ಯೂಟ್ಯೂಬ್ ಚಾನಲ್‌ಗೆ ಸ್ವಾಗತ. ಇವತ್ತು ನಿಮ್ಮ ಮುಂದೆ ಒಂದು ಅದ್ಭುತವಾದಂಥ ರೆಸಿಪಿ ಇದೆ. ನೋಡ್ತಾ ಇದ್ರೆ ನಿಮಗೆ ಗೊತ್ತಾಗ್ಬೋದು ಏನು ಅಂತ. ಆದರೆ ನಿಮಗೆ ರೆಸಿಪಿ ಹೆಸರು ಏನು ಅಂತ ಗೊತ್ತಿಲ್ಲ. ಇದು ತುಂಬಾ ರುಚಿಯಾಗಿರುತ್ತೆ. ಅಷ್ಟು ಟೇಸ್ಟಾಗಿರುತ್ತೆ. ಒಂದ್ಸಲ ತಿಂದರೆ ಪದೇ ಪದೇ ಮಾಡ್ಕೊಂಡು ತಿಂತೀರಾ. ಅಷ್ಟು ರುಚಿಯಾಗಿರುತ್ತೆ ಅಂತ ಹೇಳ್ತಾ ಈ ರೆಸಿಪಿ ಹೆಸರು ಏನಪ್ಪ ಅಂದರೆ ಬೋಟಿ ಚಾಪ್ಸ್ ಮಸಾಲಾನ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಅದಕ್ಕೂ ಮುಂಚೆ ನಾನು ವಿಡಿಯೋನ ಕೊನೆ ತನಕ ನೋಡಿ ಅಂತ ಹೇಳ್ತೀನಿ. ನಾನಿಲ್ಲಿ ಅರ್ಧ ಬೌಲು ವೈಟ್ ಕಡಲೆನ ತೊಗೊಂಡಿದ್ದೀನಿ. ಇದನ್ನು ಚೆನ್ನಾಗಿ ನೀರಲ್ಲಿ ನೆನೆಸ್ಕೊಂಡಿದ್ದೆ. ನೋಡಿ ಎಷ್ಟೆಷ್ಟು ದಪ್ಪ ಆಗಿದೆ ಅಂತ. ಇದು ತುಂಬಾ ಟೇಸ್ಟಿ ಮತ್ತು ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು. ಎಷ್ಟು ಜನ ಕೊಡ್ತಿರಲ್ಲ, ಜಾಸ್ತಿ ಈ ಥರದ್ದೆಲ್ಲ ತಿನ್ನಲ್ಲ. ಆದಷ್ಟು ಈ ಥರ ಎಲ್ಲ ತಿನ್ನಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನಾನಿಲ್ಲಿ ಮಸಾಲಾಗೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನಿಮ್ಗೆ ಏನೇನಂತ ಹೇಳ್ತಾ ಹೋಗ್ತೀನಿ ಬನ್ನಿ. ನಾನಿಲ್ಲಿ ಒಂದು ಸ್ವಲ್ಪ ಕೊತ್ತಂಬರಿನ ತೊಗೊಂಡಿದ್ದೀನಿ. ಒಂದು ಅರ್ಧ ಹಿಡಿಯಾಗಷ್ಟು, ಅರ್ಧ ಹಿಡಿಗಿಂತ ಕಮ್ಮಿ ಪುದೀನನ ತೊಗೊಂಡಿದ್ದೀನಿ. ನಾನಿಲ್ಲಿ ಹಸಿಮೆಣ್ಸಿನ್ಕಾಯಿನ ಸ್ವಲ್ಪ ಜಾಸ್ತಿ ತೊಗೊಂಡಿದ್ದೀನಿ, ಒಂದು 20. ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನೀವು ತೊಗೋಬೋದು. ಅದು ಜಾಸ್ತಿ ಇದು ಖಾರನೇ ಅನಿಸಲ್ಲ. ಅಷ್ಟು ನಾವು ತುಂಬ ಖಾರ ತಿನ್ನೋದ್ರಿಂದ ನಾನಿಲ್ಲಿ ಸ್ವಲ್ಪ ಜಾಸ್ತಿ ಹಸಿಮೆಣ್ಸಿನ್ಕಾಯಿನ ತೊಗೊಂಡಿದ್ದೀನಿ. ನಿಮಗೇನಾದರೂ ಖಾರ ಕಮ್ಮಿ ತಿನ್ನಬೇಕು ಅನ್ನೋರು ಕಮ್ಮಿ ಮೆಣಸಿನ್ಕಾಯಿನ ತೊಗೊಳ್ಳಿ. ಇಲ್ಲಿ ನಾನು 1.5 ಗೆಡ್ಡೆ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ, 1 ಇಂಚು ಶುಂಠಿ ತೊಗೊಂಡಿದ್ದೀನಿ. ತೆಂಗಿನಕಾಯಿನ ನಾನಿಲ್ಲಿ 3 ಸ್ಪೂನ್ ಆಗೋಷ್ಟು, ಚಿಕ್ಕ ಸ್ಪೂನಲ್ಲಿ 3 ಸ್ಪೂನ್ ಆಗೋಷ್ಟು ತೊಗೊಂಡಿದ್ದೀನಿ. ಈರುಳ್ಳಿನ ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಕಟ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ನಾನು ನೆಕ್ಸ್ಟು 2 ಗೋಡಂಬಿನ ತೊಗೊಂಡಿದ್ದೀನಿ. ಗೋಡಂಬಿ ಹಾಕೋದ್ರಿಂದ ತುಂಬಾ ಟೇಸ್ಟ್ ಬರುತ್ತೆ. 2 ಲವಂಗ ತೊಗೊಂಡಿದ್ದೀನಿ, 4 ಮೆಣಸು ತೊಗೊಂಡಿದ್ದೀನಿ. ನಾನಿಲ್ಲಿ ಗ್ಯಾಸ್ನ ಆನ್ ಮಾಡಿ ಕುಕ್ಕರ್ನ ಇಟ್ಕೊಂಡಿದ್ದೀನಿ. ಕುಕ್ಕರು ಬಿಸಿ ಆಗಬೇಕು. ಕುಕ್ಕರು ಇವಾಗ ಇದು ಬಿಸಿ ಆಗ್ತಿದೆ. 1 ಲೋಟ ಎಣ್ಣೆನ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಇಟ್ಕೊಂಡಿರುವಂಥ ವೈಟ್ ಕಡಲೆನ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡೋಣ ಎಣ್ಣೆಲಿ. ಕಡಲೆ ಎಲ್ಲ ಚೆನ್ನಾಗಿ ಫ್ರೈ ಆಗ್ತಿದೆ. ಇಲ್ಲಿ ನಾವು ಮಿಕ್ಸಿ ಜಾರ್ ತೊಗೊಂಡು ಈರುಳ್ಳಿ, ಪುದೀನ, ಕೊತ್ತಂಬರಿ, ಬೆಳ್ಳುಳ್ಳಿ, ಶುಂಠಿ ಮತ್ತು ಗೋಡಂಬಿ ಮತ್ತು ಮೆಣಸಿನ್ಕಾಯಿ, ತೆಂಗಿನಕಾಯಿ ಇದನ್ನೆಲ್ಲ ಹಾಕ್ಕೊಂಡು, ಲವಂಗ ಇದನ್ನೆಲ್ಲ ಹಾಕ್ಕೊಂಡು ನಾವು ಇದನ್ನು ಸಾಫ್ಟಾಗಿ ರುಬ್ಕೋಬೇಕು. ಇದಕ್ಕೆ ನೀವು ಜಾಸ್ತಿ ನೀರು ಹಾಕ್ಕೋಬೇಡಿ, ತುಂಬ ತೆಳ್ಳಗೆ ಮಾಡ್ಕೋಬೇಡಿ ಮಸಾಲಾನ. ಸ್ವಲ್ಪ ಆದಷ್ಟು ಗಟ್ಟಿಗೆ ಮಾಡ್ಕೊಳ್ಳಿ. ಯಾಕಂದರೆ ಗಟ್ಟಿಗೆ ಮಾಡ್ಕೊಳ್ಳೋದ್ರಿಂದ ಗ್ರೇವಿನೂ ಚೆನ್ನಾಗಿರುತ್ತೆ. ಸ್ವಲ್ಪ ನೀರು ಥರ ಆಗೋದ್ರೆ ಅದು ತಿನ್ನೋಕ್ಕೆ ಚೆನ್ನಾಗೇ ಇರಲ್ಲ. ಅದರಿಂದ ಸ್ವಲ್ಪ ಗ್ರೇವಿ ಗಟ್ಟಿಗೆ ಮಾಡ್ಕೊಂಡು ರುಬ್ಕೊಳ್ಳಿ. ಕಡಲೆ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಇದಕ್ಕೆ ನಾನು ಅರ್ಧ ಸ್ಪೂನ್ ಅರಿಶಿನ ಪುಡಿನ ಹಾಕೋತಾ ಇದ್ದೀನಿ. ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದಕ್ಕೆ ನಾನಿಲ್ಲಿ ಸ್ವಲ್ಪ ಉಪ್ಪನ್ನ ಹಾಕೋತಾ ಇದ್ದೀನಿ. ಒಂದು ಅರ್ಧ ಸ್ಪೂನ್ ಉಪ್ಪನ್ನ ಹಾಕೋತೀನಿ. ಯಾಕಪ್ಪ ಅಂದರೆ ಉಪ್ಪು ಹಾಕೊಳ್ಳೋದ್ರಿಂದ ಇದು ಚೆನ್ನಾಗಿ ಕಡಲೆಗೆಲ್ಲ ಉಪ್ಪು ಹಿಡಿದು ಚೆನ್ನಾಗಿ ಬೇಯುತ್ತೆ. ಅದಕ್ಕೋಸ್ಕರ ನೀವು ಇದಕ್ಕೆ ಅರ್ಧ ಸ್ಪೂನ್ ಉಪ್ಪು ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು. ಕಡಲೆಯಲ್ಲಿರೋ ಹಸಿ ವಾಸನೆ ಎಲ್ಲ ಹೋಗಿ ಚೆನ್ನಾಗಿ ಉಪ್ಪು ಹಿಡಿದು ಫ್ರೈ ಆಗುತ್ತೆ. ನಾನಿಲ್ಲಿ 3/4 kg ಬೋಟಿನ ತೊಗೊಂಡಿಟ್ಕೊಂಡಿದ್ದೀನಿ. ಎಲ್ಲ ಮಿಕ್ಸಲ್ಲಿ ನೀವೇ ನೋಡ್ತಾ ಇರ್ಬೋದು. ಇದನ್ನು ತೊಳಿಬೇಕು, ಚೆನ್ನಾಗಿ ನೀವು ತೊಳಿಬೇಕು. ಯಾಕಂದರೆ ಒಂದು 5-6 ಸರಿನಾದರೂ ತೊಳಿಬೇಕು. ತುಂಬಾ ಸ್ಮೆಲ್ ಇರುತ್ತೆ, ನಿಮಗೆ ಗೊತ್ತಿರುತ್ತೆ. ಬೋಟಿ ಅಂದಮೇಲೆ ನೀಟಾಗಿ ಅಂಗಡಿಯಿಂದ ತಂದಮೇಲೆ ನೀವು ಚೆನ್ನಾಗಿ ತೊಳ್ಕೊಬೇಕು. ಇದನ್ನು ತೊಳ್ಕೊಂಡು ನೀಟಾಗಿ ಒಂದು ಬೌಲಲ್ಲಿ ಇಟ್ಕೋಬೇಕು. ನೋಡಿ ನಾನಿಲ್ಲಿ ತೊಳ್ಕೊಂಡು ಇಟ್ಕೊಂಡಿದ್ದೀನಿ ಒಂದು ಬೌಲಲ್ಲಿ. ಇಲ್ಲಿ ನಾನು ವೈಟ್ ಕಡಲೆಗೆ ಇದನ್ನು ಬೋಟಿ ಹಾಕ್ಕೊತಾ ಇದ್ದೀನಿ. ಬೋಟಿ ಹಾಕ್ಕೊಂಡು ಎರಡನ್ನೂ ಕೂಡ ನೀಟಾಗಿ ಮಿಕ್ಸ್ ಮಾಡಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದಕ್ಕೆ ಮಸಾಲೆ ಇನ್ನೂ ಹಾಕೋ ಹಾಗಿಲ್ಲ. ನೀಟಾಗಿ ಮತ್ತು ಕಡಲೆಕಾಳು ಮತ್ತು ಬೋಟಿ ನೀಟಾಗಿ ಫ್ರೈ ಆಗಬೇಕು. ಬೋಟಿಲಿರೋ ನೀರಿನ ಅಂಶ ಎಲ್ಲ ನೀಟಾಗಿ ಡ್ರೈ ಆಗಬೇಕು. ಇದಕ್ಕೆ ನಾನಿಲ್ಲಿ ಒಂದೇ ಒಂದು ಸ್ವಲ್ಪ ಉಪ್ಪನ್ನ ಹಾಕೋತಾ ಇದ್ದೀನಿ. ಯಾಕಪ್ಪ ಅಂದರೆ ಆವಾಗ ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ವಿ. ಇವಾಗ ಬೋಟಿಗೆ ಸ್ವಲ್ಪ ಉಪ್ಪು ಹಿಡೀಲಿ ಅಂತ ಇವಾಗೂ ಸ್ವಲ್ಪ ಉಪ್ಪನ್ನ ಹಾಕೋತಾ ಇದ್ವಿ. ಉಪ್ಪು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡೋಣ. ನೀಟಾಗಿ ಇದನ್ನು ಮಿಕ್ಸ್ ಮಾಡಿ ಒಂದು ಪ್ಲೇಟ್ನ ಮುಚ್ಚಿ ಬಿಟ್ಬಿಡೋಣ ಒಂದು 2 ನಿಮಿಷ. ಆವಾಗಲೇ ನಾವು ಫ್ರೈ ಮಾಡ್ಕೊಳ್ಳೋಕ್ಕೆ ಮುಚ್ಚಿ ಇಟ್ಕೊಂಡಿದ್ವಲ್ಲ ಬೋಟಿ ಹೇಗಾಗಿದೆ ನೋಡೋಣ ಬನ್ನಿ. ನೋಡಿ ನೀಟಾಗಿ ಬೋಟಿ ನೀರೆಲ್ಲ ಡ್ರೈ ಆಗಿ ಚೆನ್ನಾಗಿ ಬೋಟಿ ಕಾಲು ಭಾಗ ಬೆಂದಿದೆ. ಕಡಲೆಕಾಳು ಕೂಡ ಬೆಂದಿದೆ, ನೀವೇ ನೋಡ್ತಾ ಇರ್ಬೋದು. ಈ ಥರ ನೀಟಾಗಿ ಫ್ರೈ ಆದ್ರೇ ಆ ಬೋಟಿಲಿರೋ ರಸ ಎಲ್ಲ ನೀಟಾಗಿ ಇಳಿದ್ರೇ ಒಂದು ಮಸಾಲೆ ತುಂಬಾ ಟೇಸ್ಟ್ ಬರುತ್ತೆ ಮತ್ತು ಹಸಿ ವಾಸನೆ ಎಲ್ಲ ಚೆನ್ನಾಗಿ ಹೋಗಿರುತ್ತೆ. ನಾನಿಲ್ಲಿ ರುಬ್ಬಿ ಇಟ್ಕೊಂಡಿದ್ನಲ್ಲ ಮಸಾಲಾನ, ಅದನ್ನು ಹಾಕೋತಾ ಇದ್ದೀನಿ. ಇದಕ್ಕೆ ಮಸಾಲಾನ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ಥರ ನೀಟಾಗಿ ಮಿಕ್ಸ್ ಮಾಡಬೇಕು ನೀವು. ಯಾಕೆಂದರೆ ಮಸಾಲ ಎಲ್ಲ ನಾವಿದು ಹಸಿ ಮಸಾಲ ಆದ್ರಿಂದ ನೀಟಾಗಿ ಬೋಟಿ ಕಾಳಿಗೆಲ್ಲ ನೀಟಾಗಿ ಮಿಕ್ಸ್ ಆಗಬೇಕು. ಅಲ್ಲಿವರೆಗೂ 1 ನಿಮಿಷ ಇದನ್ನು ಹಾಗೆ ನೀಟಾಗಿ ಫ್ರೈ ಮಾಡ್ಕೊತಾ ಬನ್ನಿ.
ಈ ಥರ ನೀಟಾಗಿ ಮಿಕ್ಸಾಗಿ ಫ್ರೈ ಆಗಬೇಕು. ಬೋಟಿಗೆ ಮತ್ತು ಕಡಲೆ ಕಾಳಿಗೆ ಮಸಾಲೆ ಎಲ್ಲ ಚೆನ್ನಾಗಿ ಹಿಡ್ದಿದೆ. ಇವಾಗ ನಾನು ಇದಕ್ಕೆ ಒಂದು ಅರ್ಧ ನಾವು ರುಬ್ಕೊಂಡಿದ್ವಲ್ಲ ಆ ಮಿಕ್ಸಿ ಜಾರದಲ್ಲಿ ಅರ್ಧ ನೀರನ್ನ ಹಾಕೋತಾ ಇದ್ದೀನಿ. ಜಾಸ್ತಿ ನೀರನ್ನ ಹಾಕೊಳ್ಳೋ ಅವಶ್ಯಕತೆ ಇಲ್ಲ. ಇದು ಚೆನ್ನಾಗಿ ಬೆಂದು ಚೆನ್ನಾಗಿ ಗಟ್ಟಿ ಆಗಬೇಕು. ಯಾಕೆ ಅಂದರೆ ಬೋಟಿ ಇನ್ನೂ ಚೆನ್ನಾಗಿ ಬೆಂದಿರಲ್ಲ, ಅದಕ್ಕೋಸ್ಕರ ಸ್ವಲ್ಪ ನೀರನ್ನ ಹಾಕ್ಕೊಂಡಿದ್ದೀನಿ. ಇದಕ್ಕೆ ನೀಟಾಗಿ ಮಿಕ್ಸ್ ಮಾಡಿ ಒಂದು ಸ್ವಲ್ಪ ಉಪ್ಪನ್ನ ಹಾಕ್ಕೊಳ್ಳಿ. ಬೇಕು ಅಂದರೆ ನೀವು ಟೇಸ್ಟ್ ಮಾಡಿ ಉಪ್ಪನ್ನ ಹಾಕ್ಕೋಬೇಕು. ನಾವು ಅವಾಗವಾಗ ಸ್ವಲ್ಪ ಹಾಕ್ಕೊಂಡಿರ್ತೀವಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಟೇಸ್ಟ್ ಮಾಡಿ ಉಪ್ಪನ್ನ ಹಾಕ್ಕೊಳ್ಳಿ. ಬೇಕಾದರೆ ಇದಕ್ಕೆ ಒಂದು 2 ವಿಸಿಲ್ 3 ವಿಸಿಲ್ ಕೂಗಿಸ್ಕೊಳ್ಳಿ. 3 ವಿಸಿಲ್ ನಾನಿಲ್ಲಿ ಕೂಗಿಸ್ಕೊಂಡಿದ್ದೀನಿ. ಬೋಟಿ ಬೆಂದಿದೆಯಲ್ಲ ಅಂತ ನೋಡೋಣ ಬನ್ನಿ. ಗ್ರೇವಿ ಅಂತೂ ತುಂಬಾ ಸೂಪರಾಗಿ ಬಂದಿದೆ. ನೀವೇ ನೋಡ್ತಾ ಇರ್ಬೋದು. ನೋಡಿ ಇಲ್ಲಿ ನಾನು ಇವಾಗ ತೋರಿಸ್ತೀನಿ ನಿಮಗೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಬೋಟಿ ಎಲ್ಲ ಇವಾಗ ನೀಟಾಗಿ ಬೆಂದಿದೆ. ಇದಂತೂ ಪೂರಿಗೆ, ಚಪಾತಿಗೆ, ದೋಸೆ, ಇಡ್ಲಿ ಇದಕ್ಕೆಲ್ಲ ಬೆಸ್ಟ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಈ ಥರ ಮಾಡ್ಕೊಂಡು ತಿನ್ನೋದ್ರಿಂದ ನಮ್ಮ ಆರೋಗ್ಯ ತುಂಬಾ ಚೆನ್ನಾಗಿರುತ್ತೆ. ಯಾಕಂದರೆ ಇದರಲ್ಲಿ ನಾವು ಕಡಲೆನ ಹಾಕ್ಕೊಂಡಿದ್ದೀವಿ, ಬೋಟಿನ ಹಾಕ್ಕೊಂಡಿದ್ದೀವಿ. ಇದೆಲ್ಲ ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಆದಷ್ಟು ಈ ಥರನ ನೀವು ಮಾಡ್ಕೊಂಡು ತಿನ್ನಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನೋಡಿ ಈ ಥರ ಎಷ್ಟು ಚೆನ್ನಾಗಿ ಬಂದಿದೆ. ತುಂಬಾ ಅದ್ಭುತವಾಗಿ ಬೋಟಿ ಚಾಪ್ಸ್ ಮಸಾಲ ರೆಡಿಯಾಗಿದೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ.